ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಭಾವಿಸಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ನೀವು ಲಾಸ್ಟ್ ಬ್ಲಾಗ್ ನೋಡಿದ್ರೆ ನಾನು ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡಿದ್ದೆ. ಸೊ ಇವತ್ತು ಇಲ್ಲಿಂದನೇ ಬ್ಲಾಗ್ ಕಂಟಿನ್ಯೂ ಮಾಡಾಕತ್ತೀನಿ. ನೀವು ಯಾರಾದರೂ ಲಾಸ್ಟ್ ಬ್ಲಾಗ್ ನೋಡಿಲ್ಲ ಆಗಿದ್ರೆ ಪ್ಲೀಸ್ ಹೋಗಿ ನೋಡ್ಕೊಂಡು ಬರ್ರಿ. ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಲಿಂಕ್ಸ್ ಹಾಕಿರ್ತೀನಿ ನಾನು. ನನ್ನ ಗಂಡನ ಮನೆ ತವ್ರ ಮನೆ ಎರಡೂ ಕಡೆ ದೀಪಾವಳಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ. ಈಗ ವಾಪಸ್ ಬೆಂಗಳೂರಿಗೆ ಹೋಗೋ ಟೈಮ್ ಬಂದೈತಿ. ಅದಕ್ಕಿಂತ ಮುಂಚೆ ಲಕ್ಷ್ಮೀ ಪೂಜೆ ಇಳಿಸ್ಬೇಕಲ್ರಿ. ಸೊ ಅದರ ಸಲುವಾಗಿ ಕೊನೆ ಬಾರಿ ಅರಿಶಿನ ಕುಂಕುಮ ಇಟ್ಟು ದೇವ್ರಿಗೆ ಆರತಿ ಮಾಡಿದ್ವಿ. ಅದ್ವಿತಿನೂ ಮಾಡಿದ್ಲು, ನಾನು ಮಾಡಿದೆ. ಸೊ ಬ್ಯಾಗ್ ಎಲ್ಲ ಆಲ್ಮೋಸ್ಟ್ ಪ್ಯಾಕ್ ಐತಿ. 8:15ಕ್ಕೆ ಅದು ಬಸ್ ಐತಿ. ಇಲ್ಲಿಂದ 7:15 ಪೌನೆ 8ಕ್ಕೆ ಅದು ಜಾಗ ಬಿಡ್ತೀವಿ ನಾವು. ಬೆಂಗಳೂರು ಕಡೆ ಹೊರಟ್ವಿ. ಇನ್ನು ನಮ್ಮ ಜರ್ನಿ ಚಾಲೂನೇ ಆಗಿಲ್ಲ. 45 ನಿಮಿಷದೊಳಗೆ ಊಟಕ್ಕಂತ ನಿಲ್ಲಿಸಿದ್ರು. ಸೊ ಇಲ್ಲಿ ಒಂದು ಕಡೆ ಊಟಕ್ಕಂತ ನಿಂತೀವಿ ನಾವು. ಇಲ್ಲಿ ಹೋಟೆಲ್ದಾಗ ಒಂದು ಸೈಡ್ ವಾಲ್ಗೆ ಟೂರಿಸ್ಟ್ ಪ್ಲೇಸಸ್ ಇನ್ ಕರ್ನಾಟಕ ಅಂತ ಹಾಕಿದ್ರು. ನೋಡಕ್ಕೆ ಚಂದ ಅನ್ನಿಸ್ತು. ನಮ್ಮ ಕರ್ನಾಟಕ ಟೂರಿಸ್ಟ್ ಪ್ಲೇಸಸ್ ಅಂತ ಏನೋ ಒಂಥರ ಪ್ರೌಡ್ ಫೀಲ್ ಆಕೈತಿ. ಪಾಪ ಅದ್ವಿತಿಗೆ ಆರಾಮಿಲ್ಲ. ಆ್ಯಕ್ಚುಲಿ ಬೆಂಗಳೂರಿಂದ ಹೋಗೋ ಟೈಮ್ದಾಗ ಆಕೆಗೆ ನಾವು ನೆಗಡಿ ಮತ್ತು ಜ್ವರ ತೊಗೊಂಡು ಹೋಗಿದ್ವಿ. ಈಗ ವಾಪಸ್ ಬೆಂಗಳೂರಿಗೆ ಬರೋ ಟೈಮ್ದಾಗ ಕೆಮ್ಮು ನೆಗಡಿ ತೊಗೊಂಡು ಬರತ್ತೀವಿ. ಏನೋ ಗೊತ್ತಿಲ್ಲ, ಪಾಪ ಆಲ್ಮೋಸ್ಟ್ 2 ಮಂತ್ಸ್ ಆದಂಗೆ ಆಯಿತು. ಆಕೆಗೆ ಆರಾಮ ಇಲ್ಲ. ಬರೀ ದವಾಖಾನೆ ತೋರಿಸೋದು, ಔಷಧ ಕುಡಿಯೋದು ಇದೇ ಆಯ್ತು ಆಕಿದ. ನಾವು ಅಷ್ಟೇ ಲೈಟಾಗಿ ಪುಲಾವ್ ತೊಗೊಂಡ್ವಿ. ಒಂದೇ ಪುಲಾವ್ ಒಳಗೆ ಇಬ್ಬರು ಶೇರ್ ಮಾಡ್ಕೊಂಡ್ವಿ. ಅದ್ವಿತಿನ ಜಾಸ್ತಿ ತಿನ್ನಲಿಲ್ಲ. ಬಸ್ 7:15 ಹಂಗೆ ಬಂದುಬಿಡ್ತಿಲ್ವಿ ಯಾರೆಲ್ಲ ಬಸ್ ಸ್ಟಾಪಿಗೆ. ಬಟ್ ಒಂದು ಕ್ಯಾಬ್ ಸಿಗಕ್ಕೆ ತಯಾರಿಲ್ಲ. ಆನ್ಲೈನ್ ಅಂತವ್ರು ಎಕ್ಸೆಪ್ಟ್ ಮಾಡೋಕೆ ತಯಾರಿಲ್ಲ. ಮತ್ತು ಹಿಂಗೆ ಕುಲ್ಲ ಕೇಳಿದ್ರೆ ಅಂದ್ರೆ ಹೋಗ್ತಿರ್ತಾವಲ್ಲ ಅಲ್ಲಿ ಕೇಳಿದ್ರೆ ಡಬಲ್ ಟ್ರಿಪಲ್ ರೇಟ್ ಹೇಳಕತ್ತಾರು. ಸೊ ಹಂಗೆ ಒಂದು ಹಾಫ್ ಆ್ಯನ್ ಅವರ್ ವೆಯ್ಟ್ ಮಾಡಿದ್ವಿ. ಬಟ್ ಆದರೂ ಯಾರೂ ಎಕ್ಸೆಪ್ಟ್ ಮಾಡಲಿಲ್ಲ. ಅಂದ ತಕ್ಷಣ ರಿಕ್ಷಾಗೆ ಕೈ ಮಾಡಿ ಹೋದ್ವಿ ನಾವು. ನಮ್ಮ ಜೊತೆ ಬಸ್ದಾಗಿದ್ದವ್ರು ಇನ್ನೂ ಪಾಪ ಅಲ್ಲೇ ವೆಯ್ಟ್ ಮಾಡಕತ್ತಿದ್ರು. ಹಬ್ಬದ ಟೈಮ್ ಐತಿ, ಎಷ್ಟು ನಾವು ಅಂದ್ರೆ ಅವ್ರು ಎಷ್ಟು ದುಡ್ಡು ಕೇಳಿದ್ರು ನಾವು ಕೊಡ್ತೀವಿ ಅನ್ನೋದು ಅವ್ರಿಗೆ ಗೊತ್ತಿರ್ತೈತಲ್ಲ. ಸೊ ಅಂದ ತಕ್ಷಣ ಅವ್ರು ಆನ್ಲೈನ್ ಎಕ್ಸೆಪ್ಟ್ ಮಾಡ್ಕೊಳಂಗಿಲ್ಲ. ಕೆಲವೊಂದು ಜನ ಹಾಗೆ ಇರ್ತಾರೆ, ಏನೂ ಮಾಡೋಕ್ಕಾಗಂಗಿಲ್ಲ. ಟೈಮ್ ಬಂದಂಗೆ ಹೋಗ್ಬೇಕಾಕೈತಿ. ಮನೆಗೆ ಬಂದ್ವಿ. ಮನೆಗೆ ಬಂದ ಫ್ರೆಶ್ ಆಗಿ ಡೈರೆಕ್ಟ್ ಹೋಟೆಲ್ಗೆ ಹೋದ್ವಿ ನಾವು. ಪ್ರತಿ ಸಲ ಇವರು ತೊಗೊಂಡು ಬರ್ತಿದ್ರು ಪಾರ್ಸೆಲ್ಲ. ಬಟ್ ಈ ಸಲ ಮನೆ ಇಷ್ಟು ಹೊಲಸಾಗಿತ್ತಲ್ಲ, ಭಾಳ ಕೆಟ್ಟ ಹೊಲಸಾಗಿತ್ತು. ಅದಕ್ಕೆ ಬೇಡ ಅಲ್ಲೇ ಆರಾಮ್ಸೆ ಕೂತು ತಿಂದು ಬರೋಣ ಅಂತ ಅಲ್ಲೇ ಹೋದ್ವಿ. ಒಂದು ಸೆಟ್ ದೋಸೆ ತೊಗೊಂಡಿದ್ವಿ. ನಾ ಅದ್ವಿತಿಗೆ ಅದನ್ನ ತಿನ್ಸಕತ್ತಿದ್ದೆ. ಆಮೇಲೆ ಒಂದು ಪರೋಟ ಹೇಳಿದ್ವಿ. ಪರೋಟ ತೊಗೊಂಡು ಬರಕತ್ತಿದ್ರು ಅವ್ರು. ಅನ್ಕಸ್ ತನಕ ಅದ್ವಿತಿ ತಿನ್ನಿಸ್ಬೇಕಂತ ತಿನ್ಸಾಕತ್ತೀನಿ ನಾನು. ಅದ್ವಿತಿ ಬಾ. ಕುಡ್ದಿಯಾ? ನನಗೆ ಪರೋಟ ಲೈಕ್ ಆಗ್ತೈತಿ. ನಾನು ಆಲ್ಮೋಸ್ಟ್ ಪರೋಟಾನೇ ಆರ್ಡ್ರ್ ಮಾಡಿರ್ತೀನಿ. ನಾಷ್ಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಮನೆಗೆ ಹೋದ ತಕ್ಷಣ ಫುಲ್ ಕೆಲಸ ಅಂದ್ರೆ ಕೆಲಸ ಇತ್ತು. ನೀವು ಮುಂದೆ ನೋಡ್ಕೊತ ಹೋಗ್ರಿ. ಲಗೇಜ್ ಇನ್ನೂ ಹಂಗೆ ಐತಿ, ನೋಡ್ಬೋದು ನೀವು. ಆಲ್ಮೋಸ್ಟ್ ಮಧ್ಯಾಹ್ನ ಆಗೈತಿ. ಆದರೂ ಭೀ ಇರಲಿ ಲಗೇಜ್ ಆಮೇಲೆ ತೆಗಿಯೋಣ ಅಂಥೇಳಿ ಮೊದಲು ಕಿಚನ್ದಾಗಿನ ಬಾಂಡೆ ಸಾಮಾನೆಲ್ಲ ತಿಕ್ಕಿ ಒಂದು ಸಲ ತೊಳೆದು ಇಟ್ಕೊಂಡು. ಇಷ್ಟು ಜೊಂಡಿಗೆ ಆಗಿದ್ವಲ್ಲ ಎಲ್ಲ ಬಾಂಡೆ ಮನೆಯೆಲ್ಲ ಹೊಲಸು ಮಾಡಿದ್ದು. ಅದರ ಸಲುವಾಗಿ ಮೊದಲು ಕಿಚನ್ ಕ್ಲೀನ್ ಇರಬೇಕು, ಆಮೇಲೆ ಬಾಕಿ ಥಿಂಗ್ಸ್ ಅಂತೇಳಿ ಕಿಚನ್ ಫಸ್ಟ್ ಕ್ಲೀನ್ ಮಾಡಿಕೊಂಡೆ ನಾನು. ನಮ್ಮ ಅದ್ವಿತಿ ಒಬ್ಬ ಕೆಟ್ಟ ಕಾಡಾತಾಳು. ತೊಳೆದಿಟ್ಟು ಸಾಮಾನು ಒಳಗೆಲ್ಲ ಆಟ ಆಡಾತಾಳಕ್ಕಿ. ಅದು ಬಿಡ್ಚಿನಿ ಬಿಡುಗುಬ್ಬಿ. ಅದ್ವಿತಿ ನೋಡ್ರಿ ಬಂದ ತಕ್ಷಣ ಆಟ ಆಡೋಕ್ಕೆಲ್ಲ ಸಾಮಾನು ತೆಗೆದ್ಲು. ಬಟ್ ಆಟನೂ ಆಡಾಕತ್ತಿಲ್ಲ, ಟಿವಿನೂ ನೋಡಾಕತ್ತಿಲ್ಲ. ಈ ಕಡೆ ಬಾಂಡೆ ಸಾಮಾನು ಜೊತೆನೇ ಆಟ ಚಾಲು ಐತಕ್ಕಿದ. ಅದ್ವಿತಿ ಬಾ. ಏ ಚುಮ್ಮ ಹೋಗ ಅಪ್ಪನ ಕಡೆ ಹೋಗು. ಅದ್ವಿತಿ ಮಾರ್ನಿಂಗು ಏನು ಸರಿಯಾಗಿ ತಿಂತಿರಲಿಲ್ಲ. ಮತ್ತು ಪಾಪಕ್ಕೆ ಆರಾಮೂ ಇರಲಿಲ್ಲ. ಆಕೆ ಫಸ್ಟ್ ಏನಾದ್ರು ತಿನ್ನಿಸಿ ಮಲಗಿಸ್ಬೇಕು, ಇಲ್ಲ ಅಂದ್ರೆ ಆಕೆನೂ ಕೆಲಸ ಮಾಡಿ ಕೊಡೋಂಗಿಲ್ಲ ಅಂಥೇಳಿ ಇವ್ರು ಹೋಗಿ ವೆಜ್ ಬಿರಿಯಾನಿ ಮತ್ತು ವೆಜ್ ಪುಲಾವ್ ತೊಗೊಂಡು ಬಂದರು. ಯಾವುದಾದ್ರೂ ಒಂದಾದ್ರೂ ತಿಂತಾಳು ಅಂಥೇಳಿ. ಬಟ್ ಆಕೆ ಮಗಳು ಒಂದೂ ತಿನ್ನಲಿಲ್ಲ. ಹಂಗೆ ಸುಮ್ಮನೆ ಆಟಕ್ಕೆ ಹತ್ತಿದ್ಲಕ್ಕಿ. ನಾವು ಊರಿಂದ ಬೆಂಗಳೂರಿಗೆ ಬಂದ ತಕ್ಷಣ ಯಾವ ರೀತಿ ಮನೆ ಕ್ಲೀನ್ ಮಾಡ್ಕೋತೀನಿ, ಯಾವ ರೀತಿ ಕಿಚನ್ ಕ್ಲೀನ್ ಮಾಡ್ಕೋತೀನಿ, ಆಮೇಲೆ ಯಾವ ರೀತಿ ಸಾಮಾನು ಆರ್ಗನೈಸ್ ಮಾಡಿ ಇಟ್ಕೋತೀನಿ ಅಂಥೇಳಿ ಪ್ರತಿಯೊಂದ್ರದ್ದು ವೀಡಿಯೋ ಮಾಡಿ ಹಾಕೀನಿ. ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡ್ಕೊಂಡು ಬರ್ರಿ. ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ಲಿಂಕ್ ಹಾಕಿರ್ತೀನಿ. ಈಗಿನ ಮತ್ತು ವಾಪಸ್ ಕ್ಲೀನ್ ಮಾಡೋದೆಲ್ಲ ವೀಡಿಯೋ ಮಾಡಿ ಹಾಕಿರಂಗಿಲ್ಲ ನಾನು. ಬಟ್ ಈ ಸಲ ಮಾತ್ರ ಕ್ಲೀನ್ ಮಾಡೋದು ಫುಲ್ ಹೆವಿ ಆಯಿತು.
ಆಲ್ಮೋಸ್ಟ್ 1.5 ತಿಂಗಳು ಊರಿಗೆ ಹೋದಂಗೆ ಆಗಿತ್ತು ನನಗೆ. ಅಂದ ತಕ್ಷಣ ಇಷ್ಟು ಮನೆ ಹೊಲಸಾಗಿತ್ತಲ್ಲ, ಪ್ರತಿಯೊಂದನ್ನು ತಿಕ್ಕಿ ತಿಕ್ಕಿ ತೊಳಿಬೇಕಾಯಿತು. ಆಮೇಲೆ ಎಲ್ಲ ಕ್ಯಾಬಿನೆಟ್ಸು ಮತ್ತೊಂದು ಸಲ ಎಲ್ಲ ಕಸ ಹೊಡ್ಕೊಂಡು ಒಂದು ಒಣ ಅರ್ವಿಲಿ ಕ್ಲೀನ್ ಮಾಡ್ಕೊಂಡು, ಹಸಿ ಅರ್ವಿಲಿ ಕ್ಲೀನ್ ಮಾಡ್ಕೊಂಡು ಎಲ್ಲ ಒಣಗಿ ಬಿಟ್ಟಿದ್ದೆ ನಾನು. ಅದೆಲ್ಲ ಒಣಗಿದ ತಕ್ಷಣ ಇವು ಬಾಂಡೆ ಸಾಮಾನು ಹಚ್ಬೇಕಂತ ಹೇಳಿ, ಆಮೇಲೆ ಕಂಟೈನರ್ಸು ಎಲ್ಲಕ್ಕೆಲ್ಲ ಹೊಲಸಾಗಿದ್ದು ಅವು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಬೆಡ್ಶೀಟ್ ಆಗಲಿ, ಬ್ಲ್ಯಾಂಕೆಟ್ಸ್ ಆಗಲಿ. ಆಮೇಲೆ ನನ್ನ ಹಸ್ಬೆಂಡ್ದು ಮುಂಚೆ ಎಷ್ಟು ಬಟ್ಟೆ ಇದ್ದು ಅವೆಲ್ಲ 2 ಸಲ ಮಷಿನ್ಗೆ ಹಾಕಬೇಕಾಯಿತು. ಸೊ ಅದ್ವಿತಿ ಹೆಂಗಾದ್ರೂ ಆಟ ಆಡಲಿ ಅಂತ ಆಕೆಗೆ ಏನು ಬೇಡ್ತಾಳಲ್ಲ ಆ ಸಾಮಾನು ಕೊಟ್ಟಾಕಿ ಆಟ ಆಡ್ಸಕತ್ತಿದ್ವಿ ನಾವು. ಆಕೆ ಮೊದಲು ಆಟ ಆಡಬೇಕು ಅಂದರೆ ನಮಗೆ ಕೆಲಸ ಮಾಡೋಕ್ಕೆ ಸಿಗ್ತೈತಿ, ಇಲ್ಲಾಂದ್ರೆ ನಮ್ಗೆ ಕೆಲಸ ಮಾಡೋಕ್ಕೆ ಸಿಗಂಗಿಲ್ಲ. ಕಿಚನ್ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗಿದಿತ್ತು. ಏನಾದರೂ ಹೋಗಿ ಗ್ರೋಸರಿ ತೊಗೊಂಡು ಬರಬೇಕು, ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ತೊಗೊಂಡು ಬರಬೇಕು ಅನ್ನೋ ಅಷ್ಟರೊಳಗೆ ಟೈಮ್ 7 ಆಗಿ ಹೋಗಿತ್ತು. ನೀವು ನೋಡಿರಿ, ನಮ್ಮ ಮನೆ ಮುಂದೆಲ್ಲ ಫುಲ್ ಚಪ್ಪರ ಹಾಕಿ ಲೈಟಿಂಗ್ಸ್ ಎಲ್ಲ ಹಾಕಿ ಫುಲ್ ಡೆಕೋರೇಟ್ ಮಾಡ್ಯಾರು. ಯಾಕಪ್ಪ ಅಂದ್ರೆ ನಮ್ಮ ಓನರ್ ಅವರ ಮದುವೆ ಐತಿ ಇವತ್ತು. ಸೊ ಅವರೆಲ್ಲ ಆ ಕಡೆ ಹೋಗ್ಯಾರು, ಯಾರಿಲ್ಲ ಅಲ್ಲಿ ಕೆಳಗೆ. ಆಮೇಲೆ ಡಿ ಮಾರ್ಟಿಗೆ ಬಂದೀವಿ. ಈಗ ಡಿ ಮಾರ್ಟ್ ಒಳಗೆ ಏನು ಜಾಸ್ತಿ ಶಾಪಿಂಗ್ ಮಾಡೋಂಗಿಲ್ಲ, ಎಷ್ಟು ಬೇಕಾಗತ್ತಲ್ಲ ಅಷ್ಟು ತೊಗೋತೀವಿ ಈಗ ಸದ್ಯ. ಅದ್ವಿತಿ ಅವರಪ್ಪ ಗಾಡಿ ಪಾರ್ಕ್ ಮಾಡ್ಬೇಕಂತ ಅಲ್ಲಿ ಹೋಗ್ಯಾರು. ನಾವು ಒಳಗೆ ಬಂದುಬಿಟ್ಟೀವಿ. ನಮ್ಮ ಅದ್ವಿತಿ ಅಪ್ಪ ಎಲ್ಲಿದ್ದೀ ಅಂತ ಕರೆಯಾಕತ್ತಾಳು. ನೀವು ನೋಡ್ಬೋದು ಡಿ ಮಾರ್ಟ್ ಒಳಗೆ ಸ್ವೀಟ್ಸ್ ಬಾಕ್ಸ್ ಎಲ್ಲ ಫುಲ್ ಜಾಸ್ತಿನೇ ಕಾಣಿಸಕತ್ತಾವು. ಯಾಕಂದ್ರೆ ದೀಪಾವಳಿ ಟೈಮ್ ಐತಲ್ರಿ, ದೀಪಾವಳಿ ಮುಗ್ದೈತಿ, ಬಟ್ ಸ್ಟಿಲ್ ಇದ್ರೊಳಗೆ ಟ್ರಾಲಿ ಒಳಗೂ ಕಾರ್ಟ್ ಒಳಗೂ ಫುಲ್ ಸ್ವೀಟ್ಸ್ ಅದಾವು. ನಮ್ಮ ಅದ್ವಿತಿಗೆ ಏನೋ ಬೇಕಾಗೈತಿ, ಹುಡ್ಕಾಕತ್ತಾಳು. ಅವರಪ್ಪ ಅಲ್ಲಿ ಬಿಲ್ ಮಾಡ್ಸಕತ್ರ ನಮ್ಮ ಅದ್ವಿತಿ ಇದು ನಡ್ದೈತಿ ಇಲ್ಲಿ. ಅದ್ವಿತಿ ಬೇಕು ಅದು ಬೇಕು. ಮಿನಿಮಲ್ ಶಾಪಿಂಗ್ ಮಾಡೀವಿ. ಫುಲ್ ಟಯರ್ಡ್ ಫೀಲ್ ಆಗೈತಿ. ಏನೋ ಒಂದು ಎಕ್ಸ್ಟ್ರಾ ಸಾಮಾನು ಎತ್ತುವಷ್ಟು ನಮಗೆ ಬ್ಯಾಡ್ ಆಗಿತ್ತು. ಯಾವಾಗ ಮನೆಗೆ ಹೋಗಿ ಮಲ್ಕೋತೀವಿ ಹಿಂಗಾಗಿತ್ತು. ಬಟ್ ಏನಾದರೂ ಹೊಟ್ಟೆಗೆ ತಿನ್ಬೇಕಲ್ರಿ, ಮನೆಗೆ ಹೋಗಿ ಮಾಡೋ ಅಷ್ಟು ನಂಗೆ ಇರಲಿಲ್ಲ. ಮತ್ತು ಇನ್ನೂ ನಾವೇನು ವೆಜಿಟೇಬಲ್ಸು ಏನೂ ತೊಗೊಂಡಿರಲಿಲ್ಲ. ನಮ್ಮ ಅದ್ವಿತಿ ಹಂಗಾರು ದೋಸೆ ಬೇಕನ್ನಕತ್ತಿದ್ಲು, ಮತ್ತು ಆಕೆ ಆರಾಮೂ ಇರಲಿಲ್ಲಲ್ಲ. ಸೊ ಆಕೆ ಏನು ಬೇಡ್ತಾಳಲ್ಲ ಅದನ್ನು ಕೊಡ್ಸೋಣ ಅಂಥೇಳಿ ದೋಸೆ ಅಂಗಡಿಗೆ ಬಂದೀವಿ. ನಾವಿಲ್ಲಿ ದೋಸೆ ಅಡ್ಡಕ್ಕೆ ಬಂದೀವಿ. ನಾ ಇಡ್ಲಿ ತೊಗೊಂಡೆ. ದೋಸೆ ಬರೋ ತನಕ ಆದರೂ ಇಡ್ಲಿ ತಿನ್ನವ ಅಂದ್ರೆ ಆಕೆ ಇಲ್ಲ ಇಡ್ಲಿ ನಂಗೆ ಬೇಡ, ನಂಗೆ ದೋಸೆನೇ ಬೇಕಂತೇಳಿ ದೋಸೆ ಬರೋ ತನಕ ವೇಟ್ ಮಾಡಿದ್ಲು. ನಮ್ಮ ಮನೆಯವ್ರು ಪುಲಾವ್ ತೊಗೊಂಡ್ರು. ದೋಸೆ ಫುಲ್ ಬಿಸಿ ಇತ್ತು. ನಾವು ತಿನ್ನಿಸ್ತೀವಿ ಅಂದರೂ ಕೇಳೊಳಗಿದ್ಲು, ನಾವು ಆರ್ಸ್ ಕೊಡ್ತೀವಿ ಅಂದರೂ ಕೇಳೊಳಗಿದ್ಲು. ನಾನೇ ತಿಂತೀನಿ ಅಂತ ಹಠ ಮಾಡಕತ್ತಿದ್ಲು. ಮಾರ್ನಿಂಗಿಂದ ಏನು ಸರಿಯಾಗಿ ತಿಂದಿದ್ದಿಲ್ಲ ರೀ ಆಕೆ. ಮತ್ತು ಆಕೆ ಆರಾಮೂ ಇರಲಿಲ್ಲ, ಮತ್ತು ಔಷಧ ಹಾಕೋದಿತ್ತಲ್ಲ. ಸೊ ಆಯ್ತು ಹೆಂಗಾದ್ರು ತಿನ್ನುವ ಅಂತ ನಾವು ಬಿಟ್ಬಿಟ್ಟಿದ್ವಿ. ಆಕೆಗೆ ಒಂದು ಸ್ಪೆಷಲ್ ಚೇರ್ ಬೇಕಾಗಿತ್ತು, ಚೇರ್ ಕೊಟ್ಟ ತಿನ್ನಂತ ಕೊಟ್ಬಿಟ್ವಿ ನಾವು ಆಕೆಗೆ. ಡಿ ಮಾರ್ಟ್ ಒಳಗೆ ಶಾಪಿಂಗ್ ಆಯಿತು, ದೋಸೆ ಅಡ್ಡ ಒಳಗೆ ತಿಂದಿದ್ದಾಯಿತು. ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ನಮ್ಮ ಅದ್ವಿತಿ ಎಲ್ಲ ಹರು ಹಚ್ಬಿಟ್ಲು. ಆಯ್ತು ಹರು ಹಚ್ಚಾಳಲ್ಲ, ಹೆಂಗಾದರೂ ಎತ್ತಿಡೋಣ ಅಂತೇಳಿ ಎತ್ತಿಡಾಕತ್ತಿದ್ವಿ. ಹಂಗೆ ಡಿ ಮಾರ್ಟ್ ಒಳಗೆ ಏನು ರೇಟ್ ನಡೆದೈತಿ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಆಶೀರ್ವಾದ ಆಟ ತೊಗೊಂಡಿದ್ವಿ ಮಲ್ಟಿಗ್ರೇನ. ಅಲ್ಲಿ ಆ್ಯಕ್ಚುಲಿ 384 ರುಪೀಸ್ ಐತಿ, 76 ರೂಪಾಯಿ kg. ಬಟ್ ನಮಗೆ 310 ರೂಪಾಯಿ 62 ರೂಪಾಯಿ kgದಂಗೆ ಸಿಕ್ತು. ಸೋನಾ ಮೊಸರು ರಾ ರೈಸ್ MRP ಐತಿ 500, ಬಟ್ ನಮಗೆ ಸಿಕ್ಕಿದ್ದು 324. ಸೊ 65 ರೂಪಾಯಿ kg ಬಿದ್ದಂಗೆ ಆಯ್ತದ. ಆಮೇಲೆ ನಿಮಗೆ ಇದು ಬ್ರಷ್ ತೋರಿಸ್ತೀನಿ. ಇದು 4 ಬ್ರಷ್ಗೆ ಆಮೇಲೆ 1 ಪೇಸ್ಟ್ 160 ರೂಪೀಸ, ಬಟ್ ನಮಗೆ ಸಿಕ್ಕಿದ್ದು 105 ರೂಪೀಸ್ ಒಳಗೆ. ಇದು ನನಗೆ ಆಫರ್ ಚಲೋ ಅನ್ನಿಸ್ತು. 4 ಬ್ರಷ್ ಆಮೇಲೆ 1 ಪೇಸ್ಟ್ಗೆ 105 ರೂಪಾಯಿ ಅಂದರೆ ಚಲೋ ಆಯ್ತು ಆಫರ. ಆಮೇಲೆ ಶೇಂಗಾ ತೋರಿಸ್ತೀನಿ. ಶೇಂಗಾ 125 ರೂಪಾಯಿ ಹಾಫ್ kg ಅಂತ MRP ಐತಿ, ಬಟ್ ನಮಗೆ ಸಿಕ್ಕಿದ್ದ 89.5 ರೂಪಾಯಿ kg ಹಾಫ್ kg. ಎಷ್ಟು ರೇಟ್ ಹೆಚ್ಚಾಗೈತಲ್ರಿ ಇದ್ರದ ಶೇಂಗಾದ. ಆಮೇಲೆ ಮತ್ತೇನಪ್ಪ ಅಂದ್ರೆ ಇದು ತುಪ್ಪ ತೋರಿಸ್ತೀನಿ. ತುಪ್ಪ ಅದ್ರ ಮೇಲೆ ಐತಿ 175 ರೂಪಾಯಿ ಫಾರ್ 200 ml ಅಥವಾ 200 ಗ್ರಾಮ್ ಅಂತ ಇಟ್ಕೊರಿ. ಆಮೇಲೆ ಇಲ್ಲಿ ನಮಗೆ ಸಿಕ್ಕಿದ್ದಂದ್ರೆ 125 ರೂಪಾಯಿ ಹಂಗೆ ಸಿಕ್ತು. ನಮ್ಮ ಅದ್ವಿತಿ ತೊಗೊಂಡದನ್ನ ಓಡಾಡಕತ್ತಾಳು. ನಾನು ಏನು ಜಾಸ್ತಿ ಇದನ್ನು ಮಾಡಲಿಲ್ಲ, ತೊಗೊಂಡು ಆಡಂತ ಬಿಟ್ಟೆ. ಇಲ್ಲಾರ ನನಗೇನು ನೀವು ತೋರ್ಸೋಕೆ ಕೊಡ್ತಿದ್ದಿಲ್ಲ ಆಕೆ. ಆಮೇಲೆ ಯಶೋಧ ಧೂಪ ಬೈ 1 get 1 ಒಳಗಿತ್ತು, 90 ರೂಪೀಸ್ ಬಿತ್ತು, ಅಂದರೆ 45 ರೂಪೀಸ್ ಈಚ್ ಪ್ಯಾಕ. ಇನ್ನೆಲ್ಲ ತೆಗೆದು ಇಟ್ಕೋತೀನಿ. ಇವತ್ತು ನಾಳೆಗಂತ ಬಿಟ್ಟರೆ ಮತ್ತು ನಾಳೆ ಜಾಸ್ತಿ ಕೆಲಸ ಆಗ್ತಾವೆ, ಮತ್ತು ನಾಳೆ ಬೇರೆ ಬೇರೆ ಕೆಲಸನೂ ಅದಾವು.
ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡಾಕತ್ತೀನಿ. ಇವತ್ತು ಫ್ರಿಜ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ನಾನು ಫ್ರಿಜ್ ಕವರ್ ಆಗಲಿ, ಫ್ರಿಜ್ ಒಳಗಿನ ಕವರ್ ಆಗಲಿ ಪ್ರತಿಯೊಂದನ್ನೆಲ್ಲ ತೊಳೆದು ಹೊರಗೆ ಒಣಕ್ಕೆ ಹಾಕೀನಿ. ಆಮೇಲೆ ಫ್ರಿಜ್ ಒಳಗಿನ ಗ್ಲಾಸ್ ಅಷ್ಟು ಒರೆಸ್ಕೊಂಡೆ, ಉಳ್ದೆಲ್ಲ ನಾ ಎಲ್ಲ ನೀಟಾಗಿ ತೊಳೆದ್ನಿ. ಆಮೇಲೆ ಅವನು ಒಣಕ್ಕೆ ಹಾಕಿದ್ನಿ. ಡಮ್ಮಿ ಹೋಗಿ ಪಾಂಡ ಓಡ್ಸೋಕೆ ಹೋಗ್ನಿ, ಪಾಂಡ ಓಡಿಸು. ಇವು ಒಳಗಿನ ಅಷ್ಟು ಇಲ್ಲೇ ಆರಾಕಿಟ್ಟೀನಿ. ಆಮೇಲೆ ಹೊರಗಿನ ಕವರ್ ಎಲ್ಲ ಹೊರಗೆ ಒಣಕ್ಕೆ ಹಾಕೀನಿ. ಇವೆಲ್ಲ ಆರಿದ್ಮೇಲೆ ಮತ್ತು ನೀಟಾಗೆಲ್ಲ ಸೆಟ್ ಮಾಡ್ತೀನಿ ಫ್ರಿಡ್ಜ್. ನಿನ್ನೆ ಭಾಳ ಲೇಟ್ ಆಗೈತೆ ಅಂದ ತಕ್ಷಣ ಏನು ಕಾಯಿಪಲ್ಯ ಏನು ತೊಗೊಂಬಂದಿದ್ದಿಲ್ಲ. ಇವತ್ತು ಕಾಯಿಪಲ್ಯ ತೊಗೊಂಬರ್ಬೇಕಂತನೂ ಹೋಗೋದೈತಿ. ಆಮೇಲೆ ಒಂದಿಷ್ಟು ಸಾಮಾನು ಮಿಸ್ ಆಗ್ಯಾವು, ಅವು ತೊಗೊಂಬರ್ಬೋದೈತಿ. ಸೊ ರಿಲಯನ್ಸ್ ಮಾರ್ಟಿಗೆ ಹೋಗ್ತೀವಿ, ಕಾಯಿಪಲ್ಯ ತೊಗೊಂಡಂಗೂ ಆಕೈತಿ. ಒಂದೊಂದಿಷ್ಟು ಸಾಮಾನು ಮಿಸ್ ಆಗ್ಯಾವಲ್ಲ ಅವು ತೊಗೊಂಡಂಗೆ ಆಕೈತಿ ಅಂತ ಅಲ್ಲೇ ಹೋಗಿದ್ವಿ ನಾವು. ಇದು ನೋಡ್ಬೋದು ನೀವು, ಕಾಜು ಎಷ್ಟೈತಂದ್ರೆ 549 ರುಪೀಸ್ ಐತಿ MRP. ಬಟ್ ನಮಗೆ ಸಿಕ್ಕಿದ್ದು ಮಾತ್ರ 449ಗೆ ಸಿಕ್ತು. ಆಮೇಲೆ ಇದು ಉದ್ದಿನ ಕಡ್ಡಿ, ಇದ್ರ ಮೇಲೆ ರೇಟ್ ಐತಿ 75 ರುಪೀಸ. ಬಟ್ ನಮಗೆ 35ಗೆ ಸಿಕ್ತು. ಆಮೇಲೆ ಶೇಂಗಾ ನಿನ್ನೆ ತಂದಿದ್ದೆ, ಬಟ್ ಅಷ್ಟು ಸಾಲಂಗಿಲ್ಲ ಅಂಥೇಳಿ ಮತ್ತೊಂದಿಷ್ಟು ಶೇಂಗಾ ತೊಗೊಂಡ್ಬಂದ್ವಿ. ಸೇಮ್ 89.5 kgನೇ ಐತಿ. ಇದು ಸರ್ಫ್ ಎಕ್ಸೆಲ್ ಮ್ಯಾಟಿಕ್ ಫ್ರಂಟ್ ಲೋಡ್ ಲಿಕ್ವಿಡ್ ತೊಗೊಂಬಂದೀವಿ. ಇದ್ರ ಮೇಲೆ ರೇಟ 480 ಐತಿ. ಆಮೇಲೆ ನಮಗೆ ಸಿಕ್ಕಿದ್ದು 380. ಇದು ಲ್ಯಾಕ್ಮೆ ಅವ್ರದ್ದು ಫೇಸ್ ಮಾಸ್ಕ್ ತೊಗೊಂಡೇನು. ಇದನ್ನು ಬೈ ಒನ್ ಗೆಟ್ ಒನ್ ಆಫರ್ದಾಗಿತ್ತು, 49 ರುಪೀಸ್ ಸಿಕ್ತು. ಆಶೀರ್ವಾದ ಅವ್ರದ್ದು ಪಿಂಕ್ ಸಾಲ್ಟ್ ತೊಗೊಂಡೀನಿ. ಇದಕ್ಕೆ 120 MRP ಐತಿ, ಬಟ್ ನಮಗೆ 90 ರುಪೀಸಿಗೆ ಸಿಕ್ತು. ಆಮೇಲೆ ಹಂಗೆ ಕಾಯಿಪಲ್ಯನೂ ತೊಗೊಂಡೇನ್ರ ಅದನ್ನ ತೋರಿಸ್ತೀನಿ. ಇದು ಕೊತ್ತಂಬರಿ ತೊಗೊಂಡು ಬಂದೀವಿ, ಒಂದು ಕಟ್ಟ 19 ರುಪೀಸ. ಇದನ್ನು ಸೋಸಿ ಫ್ರಿಜ್ ಒಳಗೇನು ಇಡೋ ಅವಶ್ಯಕತೆ ಇಲ್ಲ, ಹೊರಗೆ ಇಡ್ಬೋದು. ಅದಕ್ಕೆಲ್ಲ ಬೇರು ಮಣ್ಣು ಎಲ್ಲ ಐತಲ್ಲ, ಹಾಳಾಗಂಗಿಲ್ಲ ಆ ಕಾರಣಕ್ಕಾಗಿ. ಆಮೇಲೆ ಮತ್ತು ಕುಕ್ಕುಂಬರ್ ತೊಗೊಂಡು ಬಂದೀವಿ, ಅದನ್ನು 10 ರೂಪಾಯಿ kg ಇತ್ತು. ಸೊ 2 ಕುಕ್ಕುಂಬರ್ಗೆ 5 ರೂಪಾಯಿ ಹೆಂಗೆ ಬಿತ್ತು. ಆಮೇಲೆ ಇದು ಬದ್ನೆಕಾಯಿ 60 ರೂಪಾಯಿ kg ಐತಿ. ಆಮೇಲೆ ಟೊಮೆಟೊ 25 ರೂಪಾಯಿ kg ಇತ್ತು, 35 ರೂಪಾಯಿ kg ಇತ್ತು. ನಾ 25 ರೂಪಾಯಿ kgದಂಗೆ ತೊಗೊಂಡು ಬಂದೆ. ಆಮೇಲೆ ಇದು ಬೆಂಡೆಕಾಯಿ ಕೂಡ ಅಷ್ಟೇ 60 ರೂಪಾಯಿ kg ಇತ್ತು. ಉಳ್ಳಾಗಡ್ಡಿ ಮತ್ತು ಬಟಾಟೆ ಇಲ್ಲೇ ಬಾಗಿಲು ಮುಂದೆ ಬಂದಿದ್ದು ಗಾಡದ ಮೇಲೆ, ಅಲ್ಲಿ ತೊಗೊಂಡಿನಿ ನಾನು. ಸೊ ಅದನ್ನ ಇದ್ರಾಗ ತೊಗೊಂಡು ಬರೋಕೆ ಹೋಗಿಲ್ಲ. ಅಷ್ಟೊಂದು ಜಾಸ್ತಿ ಕಾಯಿಪಲ್ಯ ತೊಗೊಂಬರಂಗಿಲ್ಲ, ಎಷ್ಟು ಬೇಕಲ್ಲ ಅಷ್ಟಷ್ಟು ತೊಗೊಂಬರ್ತೀವಿ. ಅದ್ವಿತಿಗೆ ಇಲ್ಲಿ ಹಾಸ್ಪಿಟಲ್ ಕರ್ಕೊಂಬಂದೀವಿ, ಆಕೆ ಕೆಮ್ಮು ಕಡಿಮೆನೇ ಆಗ್ತಿಲ್ಲ. ಅದ್ವಿತಿ ಚೆಕಪ್ ಆಯಿತು, ಕಪ್ ಸಿರಪ್ಪ ಚೇಂಜ್ ಮಾಡಿಕೊಟ್ಟಾರು. ಅವ್ರದ್ದು ಮೆಡಿಕಲ್ ಐತಿ, ಮೆಡಿಕಲ್ದಾಗ ಕಪ್ ಸಿರಪ್ ತೊಗೋತೀವಿ. ನೋಡ್ಕೊಂಡು ಬಂದ್ರಲ್ಲ, ಹಿಂಗಿತ್ತು ನೋಡ್ರಿ. ಊರಿಂದ ಬಂದ ತಕ್ಷಣ ಇಲ್ಲಿ ಬೆಂಗಳೂರದಾಗ ಏನೆಲ್ಲ ಆಕೈತೆ ಅಂಥೇಳಿ. ಈ ಸಲ ಒಂದು ಸ್ವಲ್ಪ ಜಾಸ್ತಿನೇ ಆಗಿತ್ತು, ಯಾಕಂದ್ರೆ ಭಾಳ ದಿನ ಹೋಗಿದ್ನಲ್ರಿ. ಸೊ ಆ ಕಾರಣಕ್ಕಾಗಿ ಫುಲ್ ಕಾಕ್ರೋಚ್ ಎಲ್ಲ ಹೊಲಸು ಸಿಡಿಸ್ಬಿಟ್ಟಿದ್ದು, ಎಲ್ಲಕ್ಕೆಲ್ಲ ಪ್ರತಿಯೊಂದು ಕ್ಲೀನ್ ಮಾಡಬೇಕಾಯ್ತು. ಏನು ಮಾಡೋಕ್ಕಾಗಂಗಿಲ್ಲ ರೀ, ಒಂದು ಪಡ್ಕೋಬೇಕನ್ನೋ ಒಂದು ಕಳ್ಕೊಬೇಕಾಕೈತಿ. ಇದ್ರ ಮೀನಿಂಗ್ ನನ್ನ ಮ್ಯಾಟ್ರದಾಗ ಏನಾಕೈತೆ ಅಂದ್ರೆ, ಅಲ್ಲಿ ಊರೊಳಗೆ ಎಲ್ಲರ ಜೊತೆ ಹಬ್ಬ ಮಾಡಬೇಕಿತ್ತಲ್ಲ. ಸೊ ಲಾಂಗ್ ಡೇಸ್ ಇದ್ದೆ, ಇಲ್ಲಿ ಬಂದ ತಕ್ಷಣ ಒಂದು ಟೂ ಡೇಸ್ ಕ್ಲೀನಿಂಗ್ ಎಲ್ಲ ಮಾಡಬೇಕಾಯ್ತು. ಏನು ಮಾಡೋಕ್ಕಾಗಂಗಿಲ್ಲ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನೀವು ಇಲ್ಲಿ ತನಕ ನೋಡಿರಿ ಅಂದರೆ ನಿಮ್ಗೆ ಲೈಕ್ ಆಗಿರ್ತೈತಿ. ಸೊ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಬಾಯ್.